ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ್ರ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾನು ಒಂದು ಸಿಂಪಲ್ ಆಗಿರ್ತಕ್ಕಂಥ ತರಕಾರಿ ಹಾಕಿ ಮಾಡುವಂತ ಒಂದು ಪಲಾವನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಬೆಳಗ್ಗೆ ತಿಂಡಿಗೆ ಆಗಲಿ, ಮಧ್ಯಾಹ್ನ ಊಟಕ್ಕಾಗಲಿ, ಲಂಚ್ ಬಾಕ್ಸ್ ಆಗಲಿ ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅದನ್ನ ಹೇಗೆ ಮಾಡೋದಂತ ಇವತ್ತು ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಪಲಾವ್ ಮಾಡಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. 1 ಲೋಟ ಬಾಸುಮತಿ ಅಕ್ಕಿ, ಅರ್ಧ ಲೋಟ ಬುಲೆಟ್ ರೈಸ್ ತಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. 1 ಕ್ಯಾರೆಟು, 1 ನವಲ್ಕೋಸು, ಮತ್ತಿನ್ನ 1-2 ಇಡೀ ಬೀನ್ಸನ್ನು ಕ್ಲೀನಾಗಿ ಕಡ್ಡಿಯಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. 4 ಸ್ಪೂನು ಎಣ್ಣೆ ತಗೊಂಡಿದ್ದೀನಿ. 2 ಪೀಸ್ ಪಲಾವ್ ಎಲೆ, 2 ಏಲಕ್ಕಿ, 1 ಮರಾಠಿ ಮಗ್ಗು, 1 ಜಾಪಾತ್ರೆ, ಮತ್ತಿನ್ನ ಲವಂಗ, ಸ್ವಲ್ಪ ಮೆಣಸನ್ನ ಕ್ಲೀನಾಗಿ ವಾಶ್ ಮಾಡಿ ನೀರಲ್ಲಿ ಅದನ್ನು ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 10 ಗೋಡಂಬಿ ಎತ್ತಿಟ್ಕೊಂಡಿದ್ದೀನಿ. 4 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಶುಂಠಿ 2 ಪೀಸು, 1 ಇಡೀ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ 1 ಇಡಿನ ಕ್ಲೀನಾಗಿ ರುಬ್ಕೊಂಡು ಅದನ್ನು ಎತ್ತಿಟ್ಕೊಂಡಿದ್ದೀನಿ. 1 ಟೊಮೊಟೊನ ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ಲೈಸಾಗಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಪುದೀನಾನ ಅರ್ಧ ಬೋಲ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಅರ್ಧ ಬೋಲ್ ಬಟಾಣಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ 1 ಬೋಲು. 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. 1-1.5 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಹೂಕೋಸನ್ನು ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. 1 ದೊಡ್ಡ ಸ್ಪೂನಲ್ಲಿ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣನ್ನು ಕ್ಲೀನಾಗಿ ಹಿಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಪಾತ್ರನ ಇಟ್ಟು ಸ್ಟವ್ ಅನ್ನು ಹಚ್ತೀನಿ. ಈಗ ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಮಸಾಲೆ ಐಟಮ್ ಅನ್ನ ಹಾಕೋತೀನಿ. ಗೋಡಂಬಿ ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಈರುಳ್ಳಿ ಹಾಕೊಂತೀನಿ. ಈರುಳ್ಳಿ ಕೆಂಪಾಗವಲ್ಲಿ ಹುರ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕು ಚೆನ್ನಾಗಿ. 1 ಅರ್ಧ ಬೋಲು ಪುದೀನ ಹಾಕೊಳ್ತೀನಿ. ಪುದೀನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ರುಬ್ಬಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಾಕೊಂಡು 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆ ಬಿಡೋವರೆಗೆ. ಎಣ್ಣೆ ಸ್ವಲ್ಪ ಎಣ್ಣೆ ಬಿಡುತ್ತೆ, ಎಣ್ಣೆ ಬಿಡುವ ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಈ ತರಕಾರಿ ಕಟ್ ಮಾಡಿರ್ತಕ್ಕಂಥದ್ದನ್ನ ಹಾಕೋತೀನಿ. ಬಟಾಣಿ ಹಾಕೊತೀನಿ. ಬಟಾಣಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಪಲಾವ್ ಭಾಳ ಚೆನ್ನಾಗಿರುತ್ತೆ. ಹೂಕೋಸನ್ನು ಹಾಕೋತೀನಿ. ಹಾಗೆ ಟೊಮೊಟೊ ಹಾಕ್ತೀನಿ. ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಮುಚ್ಚಿಡ್ತಾನೆ. ಹಾಗೇನೆ ಚೆನ್ನಾಗಿ ಫ್ರೈ ಆಗೋರಿಗೆ, ಚೆನ್ನಾಗಿ ಫ್ರೈ ಆಗಬೇಕು. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕೋತೀನಿ. 1 ಸ್ಪೂನು ಗಸಗಸೆ ಹಾಕೋತೀನಿ. ಸ್ವಲ್ಪ ನೀರು ಹಾಕೊಂಡು ನೈಸಾಗಿ ರುಬ್ಕೋಬೇಕು, ನುಣ್ಣಗೆ. ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ಮೊಸರು ಹಾಕೋತೀನಿ. ಇದನ್ನ ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಹಾಕ್ತಾನೆ ಇರ್ಬೋದು. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್, ಅದಕ್ಕೋಸ್ಕರ ಮೊಸರು ಹಾಕ್ತೀನಿ. ಮೊಸರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೊತೀನಿ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ.
ಈಗ 1.25 ಲೋಟ ಅಕ್ಕಿ ತೊಗೊಂಡಿದ್ದೆಲ್ಲ ಅದಕ್ಕೆ ಒಂದು 3 ಲೋಟ ನೀರು ಹಾಕೊತೀನಿ. 3 ಲೋಟ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಕುದಿ ಬರೋವರೆಗೂ ಮುಚ್ಕೋತೀನಿ. ನೋಡಿ ಚೆನ್ನಾಗಿ ಕುದೀತೈತೆ. ಧನಿಯಾ ಪುಡಿನ ಹಾಕೊತೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕೊತೀನಿ. ನೈಸ ರುಬ್ಬಿರುವಂಥ ಗಸಗಸೆ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಕುದಿಯೋದಕ್ಕೆ ಅಕ್ಕಿನ ಸೇರಿಸ್ಕೊತೀನಿ. ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರೆಲ್ಲ ಸಿಯೋವರೆಗೂ ಬಿಟ್ಟು ಆಮೇಲೆ ದಮ್ ಹಾಕೋದು. ನೋಡಿ ಈಗ ಒಂದು 2 ನಿಮಿಷ ದಮ್ ಹಾಕ್ತೀನಿ. ಎಲ್ಲ ಕ್ಲೀನಾಗಿ ಆಗಿದೆ, ಬೆಂದಿದೆ ಚೆನ್ನಾಗಿ. ಈಗ 2 ನಿಮಿಷ ಮುಚ್ಚಿಬಿಟ್ಟು ದಮ್ ಹಾಕ್ತೀನಿ. ಈಗ ಒಂದು ಬೌಲ್ ತೊಗೊಂಡು ಒಂದು ಸೌತೆಕಾಯಿ, 2 ಈರುಳ್ಳಿ, 1 ಟೊಮೊಟೊನ ನೈಸಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊತೀನಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಮೊಸರನ್ನು ಹಾಕ್ಕೊಂಡು ಒಂದು ಮೊಸರು ಪಚಡಿಯನ್ನು ಮಾಡ್ಕೊತೀನಿ. ಪಲಾವ್ಗೆ ಕಾಂಬಿನೇಷನ್ ಆಗಿ ಭಾಳ ಚೆನ್ನಾಗಿರುತ್ತೆ. ಮೊಸರು ಪಚಡಿ ಪಲಾವ್ಗೆ ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಪಚಡಿ. ಕ್ಲೀನಾಗಿ ಮೊಸರು ಎಲ್ಲ ಮಿಕ್ಸ್ ಮಾಡಿ ಪಲಾವ್ಗೆ ಹಾಕ್ಕೊಂಡು ತಿಂದರೆ ಅದ್ಭುತ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಪಚಡಿ ರೆಡಿ ಆಯಿತು. 2 ನಿಮಿಷ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್, ಉಡುಡಿಯಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ ಕಸ್ತೂರಿ ಮೇಥಿ ಹಾಕ್ತೀನಿ. ಇದನ್ನು ಫ್ರೈ ಮಾಡಿ ಕೈಯಲ್ಲಿ ಉಜ್ಜಿ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬ್ರೆಡ್ಡನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೆ. ಇದನ್ನು ಮೇಲೆ ಹಾಕೊತೀನಿ. ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮೇಲೆ 1 ಸ್ಪೂನು ತುಪ್ಪನ ಹಾಕೊತೀನಿ. ಈಗ ತರಕಾರಿ ಪಲಾವು ಸವಿಯಲು ಸಿದ್ಧವಾಗಿದೆ. ಮಿಕ್ಸ್ ವೆಜಿಟಬಲ್ ಪಲಾವ್ ರೆಡಿಯಾಗಿದೆ. ಇದನ್ನ ಈಗ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೇನೆ. ಆಹಾ, ತುಂಬಾ ಚೆನ್ನಾಗಿದೆ. ತರಕಾರಿ ಪಲಾವು ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನೀವು ಮನೇಲಿ ಎಲ್ಲರೂ ಇದೇ ತರ ಮಾಡಿ, ನಾನು ಯಾವ ರೀತಿ ತೋರಿಸ್ಕೊಡ್ತೀನಿ ಅದೇ ತರ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.